ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಬಾಧ್ಯತೆ ನಿಯಮಗಳು ಇವು. ಈ ಬಾಧ್ಯತೆ ನಿಯಮಗಳು ಕಲ್ತಾರೆ ಅಂದ್ರೆ ನಿಮಗೆ ಕ್ರಮಬದ್ಧವಾಗಿ ನವೋದಯದಾಗ ಇವು ಬೀಳ್ತಕ್ಕಂಥ ಪ್ರಶ್ನೆಗಳವ. ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸೋದಾದಿಂದ ನೋಡ್ರಿ, ನಾ ತಿಳಿಸ್ತೀನಿ ಎಲ್ಲರೂ ಬೋರ್ಡ್ ಕಡೆ. ಮತ್ತು ಇವುಗಳನ್ನು ತಿಳಿಸಿದಿಂದ ನೀವೇನು ಮಾಡಬೇಕು, ಬೋರ್ಡ್ದಲ್ಲಿ ಚೆಂದಂಗೆ ಬರ್ಕೋಬೇಕು. ಯಾಕಂತಂದ್ರೆ ನೀವು ದಿನಾಲು ಪ್ರತಿನಿತ್ಯ ಈ ವಿಡಿಯೋಗಳನ್ನು ಕ್ರಮಬದ್ಧವಾಗಿ ನೋಡ್ರಿ. ಸೀರಿಯಲ್ SL ನಂಬರ್ ಅಂತ ವಿಡಿಯೋಗಳನ್ನು ನೋಡಿದ್ರಂದ್ರೆ ನಿಮಗೆ ಬೇಸಿಕ್ ಅಭ್ಯಾಸ ಬರ್ತದೆ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತದೆ, ಲಾಸ್ಟಕ್ಕೆ ಬಂದಿರ್ತದೆ ಅದು. ಅದನ್ನು ಓಪನ್ ಮಾಡಿ ನಿಮಗೆ ಪ್ರತಿಯೊಂದು ಅಭ್ಯಾಸವನ್ನು ಅನುಕ್ರಮ ನಂಬರ್ ಪ್ರಕಾರ ತಗೊಳ್ಳೋ ಸಲುವಾಗಿ ಸ್ಟೇಟಸ್ನಾಗ ಹಾಕಿದ ಗಣಿತಗಳು ಬೇಸಿಕ್ ನಿಮಗೆ ಫೌಂಡೇಶನ್ ಸಿಗೋದಿಲ್ಲ. ನೀವು ಯೂಟ್ಯೂಬ್ ಚಾನಲೇ ಉಪಯೋಗ ಮಾಡಿಕೊಂಡು SL ನಂಬರ್ 1ರಿಂದ ಒಂದು ನೋಟ್ಬುಕ್ ಮಾಡಿ ಗಣಿತಗಳನ್ನು ಬಿಡಿಸಿ ನೋಡ್ರಿ. ನಿಮ್ಗೆ ಎಷ್ಟು ಕನಿಷ್ಠ ಒಂದು ವರ್ಷ ಮುಗಿದೋರು ಅಭ್ಯಾಸ ಮುಗಿಯಂಗಿಲ್ಲ. ಅಷ್ಟನ್ನ ಗಣಿತಗಳನ್ನು ಮೊದಲೇ ಮಾಡಿಟ್ಟು ನಾನು ಮೊದಲೇ ಎಲ್ಲ ಕಂಪ್ಯೂಟರ್ ಸ್ಟೋರೇಜ್ ಅದ ಅಭ್ಯಾಸ. ಅವಾಗ ಯೂಟ್ಯೂಬ್ದಾಗ 10 ಹಾಕೋದಿತ್ತು, ಈಗ ಅನ್ಲಿಮಿಟೆಡ್ ಹಾಕ್ಲಿಕ್ಕೆ ಅನುಮತಿ ಕೊಟ್ಟಾರೆ. ಅದಕ್ಕೆ ನಿಮಗೆ ಅಭ್ಯಾಸ ಜಾಸ್ತಿ ಬರ್ತದೆ, ನೀವು ಲಕ್ಷ ಕೊಟ್ಟು ನೋಡ್ರಿ. ಯಾವ ಸಂಖ್ಯೆ 2, 5 ಮತ್ತು 10ರಿಂದ ಭಾಗವಾಗುವುದು? ನೋಡ್ರಿ, ಯಾವುದೇ ಒಂದು ಸಂಖ್ಯೆಗೆ ಕೊನೆಗೆ 0 ಬಂದ್ರೆ 10 ಬರ್ತದೆ. ಇದರೊಳಗೆ ಅತಿ ದೊಡ್ಡ ಅಂಕಿ ನೀವು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಒಂದು ಕ್ಲೂ ಅದ. 10 ಏನೋ ಇದರ ದೊಡ್ಡ ಅಂಕಿ, 2ರಲ್ಲೇನೋ ಭಾಗ ಹೋಗ್ತದೆ, 5ರಲ್ಲೇನೋ ಭಾಗ ಹೋಗ್ತದೆ. ಇದು 10 ಅಂಕಿ. 10ರಿಂದ ಭಾಗಿಸಲ್ಪಡೋ ಸಂಖ್ಯೆ ನೀವು ಕಂಡು ಹಿಡಿದು ಬಿಟ್ರೆ ಅಂದ್ರೆ ಎಲ್ಲ ಉತ್ತರ ಅದರ ಬಂದ್ಬಿಡ್ತಾವೆ. ಯಾಕಂದ್ರೆ ಈ 10 ಅನ್ನೋದು 2ರಲ್ಲೇನೂ ಭಾಗ ಹೋಗ್ತದೆ, 5ರಲ್ಲೇನೂ ಭಾಗ ಹೋಗ್ತದೆ ಅಂದಾಗ 10ರಿಂದ ಭಾಗಿಸಲ್ಪಡೋ ಸಂಖ್ಯೆ ಕೊನೆಗೆ 0 ಬಂದಿದ್ರೆ ಮಾತ್ರ ಅದು 10ರಿಂದ ಭಾಗ ಹೋಗ್ತದೆ. 10ರಿಂದ ಭಾಗಿಸಲ್ಪಡುವ ಸಂಖ್ಯೆಯು 2ರಿಂದ ಭಾಗಿಸಲ್ಪಡುತ್ತದೆ, 5ರಿಂದ ಭಾಗಿಸಲ್ಪಡುತ್ತದೆ, 10ರಿಂದ ಭಾಗಿಸಲ್ಪಡುತ್ತದೆ. ಯಾಕಂದ್ರೆ ಕೊನೆಗೆ 0 ಇತ್ತು ಅಂದ್ರೆ 10 ಮತ್ತು 5ರಿಂದ ಭಾಗ ಹೋಗ್ತದೆ. ಮತ್ತೆ ಕೊನೆಗೆ ಸಮಸಂಖ್ಯೆ ಅದ ಇದು 0, ಅದು 2ರಿಂದ ಭಾಗ ಹೋಗ್ತದೆ ಅಂತ ತಿಳ್ಕೊಬೇಕು ನೀವು. 8, 5, 4, 0 ಕೊನೆಗೆ ಸಮಸಂಖ್ಯೆದ 2ರಲ್ಲೇ ಹೋಗ್ತದೆ, ಕೊನೆಗೆ 0 5ರಲ್ಲೇ ಹೋಗ್ತದೆ, ಕೊನೆಗೆ 0 10ರಲ್ಲೇ ಹೋಗ್ತದೆ. ಆದ್ದರಿಂದ ಉತ್ತರ ಬರೋಬ್ಬರಿ ಡಿ. ನೋಡಿ, ಹಿಂಗೆ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಕೊಟ್ಟಿರುವ ಸಂಖ್ಯೆಗಳು 2, 3 ಮತ್ತು 9ರಲ್ಲಿ 16, 0, 38 ನಿಶೇಷವಾಗಿ ಭಾಗವಾಗುವುದು. ಈಗ ನೋಡಿ, ಈಗ ಸದ್ಯ ನಿಮಗೊಂದು ವಿಷಯನು 2ರಿಂದ ಭಾಗ ಹೋಗಬೇಕಾದ್ರೆ ಕೊನೆಗೆ ಸಮಸಂಖ್ಯೆ ಅದ 2ರಿಂದ ಭಾಗ ಹೋಗ್ತದ, ಹೊರಗೆ ತೆಗೀರಿ ಅದನ್ನು. ಇದು ಕೊನೆಗೆ ಸಮಸಂಖ್ಯೆ ಅದ 2ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. 3ರಿಂದ ಇವುಗಳ ಅನುಕ್ರಮ ಸಂಖ್ಯೆಗಳ ಮತ್ತ 3ರಿಂದ ಭಾಗ ಹೋಗ್ತದಿಲ್ಲ ನೋಡ್ರಿ. 6, 1, 7, 7, 3, 10, 10, 1, 8, 18 ಇದು ಅನುಕ್ರಮ ಸಂಖ್ಯೆಗಳ ಮತ್ತ 3ರಿಂದ ಭಾಗ ಹೋಗ್ತದಂದ್ರೆ ಈ ಸಂಖ್ಯೆ 3ರಿಂದ ಭಾಗ ಹೋಗ್ತದ ಅಂತ ಅರ್ಥ ಆಗ್ತದೆ. ಇವುಗಳ ಮತ್ತ 9ರಿಂದ ಭಾಗ ಹೋಗ್ತದ ನೋಡಿ. 6, 1, 7, 7, 3, 10, 10, 1, 8, 18 9ರಿಂದ ಭಾಗ ಹೋಗ್ತದೆ ಅಂದ್ರೆ ಕೊಟ್ಟ 3 ಅಂಕೆಗಳಿಂದ ಈ ಸಂಖ್ಯೆ ಭಾಗ ಆಗ್ತದೆ. 16,038 ಕೊಟ್ಟ 3 ಅಂಕೆಗಳಿಂದ ಭಾಗಿಸಲ್ಪಡುತ್ತದೆ ಅಂದಾಗ ಉತ್ತರ ಯಾವುದಾಗ್ತದೆ? ಕೊಟ್ಟಿರುವ 3 ಸಂಖ್ಯೆಗಳಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ ಅಂತ ತಿಳ್ಕೊಂಡು ಡಿ ಉತ್ತರ. ಗಣಿತಗಳನ್ನು ತಿಳ್ಕೊಂಡು ಮಾಡೋದರಿಂದ ಹೆಚ್ಚು ಮಾದರಿಗಳನ್ನು ನೀವು ಮಾಡೋ ಅವಶ್ಯಕತೆಯೇ ಇಲ್ಲ, ನಿಮಗೆ ತಿಳಿದು ಬಿಡ್ತದೆ. ನೋಡಿ, ಯಾವುದು 3, 4, 5 ಮತ್ತು 8ರಿಂದ ಭಾಗವಾಗುವುದು? 8ರಿಂದ ಭಾಗಿಸಲ್ಪಡುವ ಸಂಖ್ಯೆ ಅಂದ್ರೆ ಕೊನೆಗೆ 3 ಸೊನ್ನೆಗಳು ಬಂದಿರಬೇಕು, ಬಂದದ. ಕೊನೆಯ 3 ಅಂಕೆಗಳು 8ರಿಂದ ಭಾಗಿಸ್ಬೇಕು. ಇಲ್ಲಿ ಭಾಳ ಹುಷಾರ್ಲೇ ಇರು ನೀವು. ಯಾಕಂತ ಕೇಳಿ ಹೇಳ್ತಾನೆ, 8 1 8, 8 3 24. ಇಲ್ಲಿ 2 ಅಂಕೆಗಳು 8ರಿಂದ ಭಾಗ ಹೋಗ್ತಾವೆ. ಇವೆರಡು 8ರಿಂದ ಭಾಗ ಹೋಗುದಿಲ್ಲ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋ. ಗಣಿತಗಳನ್ನು ಉತ್ತರವನ್ನು ಆಯ್ಕೆ ಮಾಡೋದು ನವೋದಯದಾಗ ಭಾಳ ಶಾಣೆತನದ. ಈಗ ನೋಡ್ರಿ, ಇದು 8ರಲ್ಲೇ ಹೋಗೋದಿಲ್ಲ. ಯಾಕೆ? ಕೊನೆ 3 ಅಂಕೆಗಳು 8ರಲ್ಲೇ ಹೋಗೋದಿಲ್ಲ, ಕೊನೆ 3 ಅಂಕೆಗಳು 8ರಲ್ಲೇ ಹೋಗೋದಿಲ್ಲ, ಬಿಟ್ಬಿಟ್ಟು ಇಲ್ಲಿ 2 ಅಂಕೆ ಅವ. ಕೊನೆಯ 3 ಅಂಕೆಗಳು 8ರಲ್ಲೇ ಭಾಗ ಹೋಗ್ತದೆ, ಇದು ಹೋಗ್ತದೆ. ಕೊನೆಗೆ 3 ಸೊನ್ನೆಗಳಿದ್ದರೆ 8ರಲ್ಲೇ ಭಾಗ ಹೋಗ್ತದೆ. ಇನ್ನು ಮುಂದೆ ವಿಚಾರ ಮಾಡಿ, 3ರಿಂದ ಭಾಗ ಹೋಗ್ತದೆ ನೋಡ್ರಿ. 8 1 9, 9 1 2 11, 11 1 4 15 ನೋಡ್ರಿ.
ಏನಾಯ್ತು ಈಗಿದು 3ರಿಂದ ಹೋತು ನೋಡ್ರಿ. 8 1 9 9 10 11 1 4 15 ಇದರ ಮೊತ್ತ 15 ಆತ. 3ರಿಂದ ಹೋತು. ಆಮೇಲೆ 8ರಿಂದ ಹೋತು. ಆಮೇಲೆ 5ರಿಂದ ಹೋಗ್ತದ ನೋಡ್ರಿ. ಇದು ಹೋಗುದಿಲ್ಲ. 4ರಿಂದ ಹೋತು, 3ರಿಂದ ಹೋತು, 4ರಿಂದ ಹೋತು, 8ರಿಂದ ಹೋತು, 5ರಿಂದ ಹೋಗ್ಲಿಲ್ಲ ಇದು. ಆಮೇಲೆ ಇದು ನೋಡ್ರಿ 3ರಿಂದ ಹೋತು, ಕೊನೆ 2 ಸೊನ್ನೆಗಳು ಬಂದದ್ದರಿಂದ 4ರಿಂದ ಹೋತು, ಕೊನೆಗೆ 1 ಸೊನ್ನೆ ಇದ್ದದರಿಂದ 5ರಿಂದ ಹೋತು, ಕೊನೆಗೆ 3 ಸಂಖ್ಯೆ ಸೊನ್ನೆಗಳು ಕೊನೆಗೆ 3 ಸೊನ್ನೆಗಳು ಇರುವುದರಿಂದ ಅದು 8ರಿಂದ ಹೋತು ನೋಡ್ರಿ. ಇದು 5ರಲ್ಲೇ ಹೋಗಂಗಿಲ್ಲ. ಇದು ಉತ್ತರ ರಿಜೆಕ್ಟ್ ಆಗ್ತದೆ. ಇದು ನೋಡ್ರಿ ಹೆಂಗ ಆಯ್ಕೆ ಮಾಡೋದು. ಇಟ್ಟಿರ್ತಾರ ಗಣಿತಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಕೊನೆಗೆ 3 ಸೊನ್ನೆಗಳವ 8ರಲ್ಲಿ ಹೋಗ್ತದ, ಕೊನೆಗೆ 1 ಸೊನ್ನೆ ಅದ 5ರಲ್ಲಿ ಹೋಗ್ತದ, ಕೊನೆಗೆ 2 ಸೊನ್ನೆಗಳಿದ್ದರೆ 4ರಲ್ಲಿ ಹೋಗ್ತದ. ಆಮೇಲೆ ಇವುಗಳ ಮತ್ತ 3 ಈ ಸೊನ್ನೆಗಳನ್ನು 3 ಕೂಡಿಸಿದ್ರೆ 3 ಆತು. 3ರಲ್ಲಿ 3 ಮತ್ತೆ ಹೋಗ್ತದ. ಅಂದರೆ ಈ 3000 ಏನದ ಕೊಟ್ಟ 3 ಅಂಕೆಗಳಿಂದ 3ರಿಂದ 4ರಿಂದ 5ರಿಂದ 8ರಿಂದ ನಿಶೇಷವಾಗಿ ಭಾಗಿಸಲ್ಪಡುವ ಸಂಖ್ಯೆ 3000. ಆದ್ದರಿಂದ ಉತ್ತರ ಸಂಖ್ಯೆ ಎ. ಹಿಂಗೆ ತಿಳ್ಕೊಂಡು ಗಣಿತಗಳನ್ನ ನೋಡ್ರಿ. ಸಂಖ್ಯೆ 16 ಚೌಕ 35. ಇದು 11ರಿಂದ ಭಾಗವಾದಲ್ಲಿ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಎಷ್ಟು? ಇವುಗಳನ್ನ 1 2 3 4 5 ಎ ಬಿ ಮಾಡ್ಕೊಂಡು ಬಿಡ್ರಿ. ನೋಡಿ ಎ ಬಿ ಎ ಬಿ ಎ ಎಷ್ಟು ಅಂಕಿ? 1 2 3 4 5 1 2 3 4 5 1 6 ಏಕ ಚೌಕ ಬಿತ್ತ ಹುಷಾರಿರಿ. ಆಮೇಲೆ 3 5 ನೋಡಿ ಏಕ ಚೌಕ ಬಿದ್ದದಂದ್ರೆ ಬಿಗಳ ಮೊತ್ತ ಎಷ್ಟು ಆಗ್ತದ ನೋಡ್ರಿ. ಬಿಗಳ ಮೊತ್ತ ಎಷ್ಟದ? ಮೊದಲು ಎಗಳ ಮೊತ್ತ ನೋಡಿ. ಎಗಳ ಮೊತ್ತ 1 1 1 5 6 ಆತು. ಬಿಗಳ ಮೊತ್ತ ಎಷ್ಟಾಗ್ಯದ ನೋಡ್ರಿ? 9 ಆಗ್ಯದ. 9ರಾಗ 6 ಕಳೀರಿ ಬರೋಬ್ಬರಿ 3. ಅಂದ್ರೆ ಎದ ಮೊತ್ತದಾಗ ಇದು ಬಿದ ಮೊತ್ತದಾಗ ಎದ ಮೊತ್ತ ಕಳೀರಿ 3. ಚೌಕದಲ್ಲಿ ಇಲ್ಲಿ 3 ಇಟ್ಟು ಬಿಟ್ರಿ ಅಂತಂದ್ರೆ ಏನಾಗ್ತದೆ? ಇದು 11ರಿಂದ ಹೋಗ್ತದ. ನೋಡ್ರಿ ಹೆಂಗ್ ತಿಳ್ಕೊಬೇಕು ಇದನ್ನ. ಎ ಬಿ ಎ ಎಗಳ ಮೊತ್ತ ಬಿಗಳ ಮೊತ್ತ 0 ಆದರೆ ಚೌಕದಲ್ಲಿ 0 ಬರ್ತದಂತೆ ತಿಳ್ಕೊಳ್ಳೋದು. ಮತ್ತೆ 2 ಎಗಳ ಮೊತ್ತನು ಅಷ್ಟೇ ಆಯ್ತು, ಬಿದ ಮೊತ್ತನು ಅಷ್ಟೇ ಆಯ್ತು. ಅಂದರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? 0. ಎಗಳ ಮತ್ತು ಬಿಗಳ ಮತ್ತು ವ್ಯತ್ಯಾಸ 11 ಬಂದರೆ ಅಂತ ಕೆಲವೊಂದು ಕಾಂಪ್ಲಿಕೇಟೆಡ್ ದೊಡ್ಡ ವಯಸ್ಸದ ಹುಡುಗರಿಗೆ ಹಾಕ್ತಾರೆ. ನಿಮಗೆ ಇಷ್ಟೇ ಹಾಕಿರ್ತಾರೆ. ಸಣ್ಣವರು 4ನೇತೆದವರು 5ನೇತಕ್ಕೆ ಸಣ್ಣ ಗಣಿತಗಳು. ನಿಮಗೆ ನಾನು ಸೀರಿಯಲ್ದೊಳಗೆ ಮೆಂಟಲ್ ಎಬಿಲಿಟಿ ಒಳಗೆ ನಿಮ್ಗೆ 11ರ ವ್ಯತ್ಯಾಸದಾಗ ಒಂದು ಎಕ್ಸಾಂಪಲ್ ಕೊಟ್ಟು ನಾವು ವಿಡಿಯೋ ಬಂದ ಭಾಳ ಕಾಳಜಿಪೂರ್ವಕ ನೋಡ್ರಿ. ಈಗ ಎಗಳ ಮೊತ್ತ ಎಷ್ಟು ಆಯ್ತು ನೋಡ್ರಿ. ಎಗಳ ಮೊತ್ತ 1 1 5 6 ಆಯ್ತು. ಬಿಗಳ ಮೊತ್ತ ನೋಡ್ರಿ 6 3 9 ಆಯ್ತು. ಬಿಗಳ ಮೊತ್ತದಾಗ ಎ ಮೊತ್ತ ಕಳೆದ್ರೆ ಎಷ್ಟು ಬಂತು ವ್ಯತ್ಯಾಸ? 3. ಅಲ್ಲಿ ನೀವು 3 ಜರ್ ಇಟ್ರಿ ಅಂತಂದ್ರೆ 2 ಏನಾಗ್ಬಿಡ್ತಾವ? ಎಗಳ ಮೊತ್ತ ಬಿಗಳ ಮೊತ್ತ 9 ಆಯ್ತು ಅಂತಂದ್ರೆ ಅವುಗಳ ವ್ಯತ್ಯಾಸ 0 ಆಗಿತ್ತು. ಆದ್ದರಿಂದ 11ರಿಂದ ಹೋಗ್ತದೆ ಅಂತ ತಿಳ್ಕೋಬೇಕು. ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? 3. ಉತ್ತರ ಸಂಖ್ಯೆ ಎಲ್ಲದ ಹುಡುಕ್ಯಾಡ್ರಿ ಬಿ. ನಿಮಗೆ ಇದಕ್ಕಿಂತಲೂ ಒಂದು ಸೂಕ್ಷ್ಮವಾದದ್ದು ನಾನು ಬಾಧ್ಯತೆ ನಿಯಮದಾಗ ಭಾಳ ಚಂದ ಹಾಕಿದ ಗಣಿತಗಳನ್ನ ನೋಡ್ಕೋರಿ. ಇದನ್ನು ಚೆನ್ನಾಗಿ ಫೇರ್ದಾಗ ಬರ್ಕೊಳ್ರಿ. ಫೇರ್ದಾಗ ಬರ್ಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚು ಅಭ್ಯಾಸ ಏನಾಗ್ತದೆ? ರಿವಿಷನ್ ಆಗ್ತದೆ. ಚೆನ್ನಾಗಿ ಬರ್ಕೊರಿ ಫೇರ್ದಾಗ. ವಿಡಿಯೋಗಳನ್ನು ಶೇರ್ ಮಾಡೋದು, ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದು ಮರಿಬಾರ್ದು. ಥ್ಯಾಂಕ್ ಯು ಗೈಸ್.